16/4/2025 ಮಾಲೂರು ತಾಲೂಕು ಲಾರಿ ಮಾಲೀಕರು ಹಾಗೂ ಕ್ಷೇಮ ಅಭಿವೃದ್ಧಿ ಸಂಘದ ಕಚೇರಿಗೆ ಆಗಮಿಸಿದ ಕರ್ನಾಟಕ ಫೆಡರೇಷನ್ ಆಫ್ ಲಾರಿ ಓನರ್ಸ್ ಅಂಡ್ ಏಜೆಂಟ್ಸ್ ಅಧ್ಯಕ್ಷರಾದ ಷಣ್ಮುಗಮ್ಮಪ್ಪ ರವರು ಲಾರಿ ಮುಷ್ಕರದ ಬಗ್ಗೆ ಮುಂದಿನ ತೀರ್ಮಾನಗಳನ್ನು ಕೈಗೊಂಡ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ. ಮುಖ್ಯಮಂತ್ರಿಗಳು ವಿಫಲ ಆಯಿತು. ಸುಮಾರು 2 ಗಂಟೆ 30 ನಿಮಿಷ ಮಾತುಕತೆ ನಡೆಸಿದ್ವಿ. ದಯವಿಟ್ಟು ಡೀಸೆಲ್ ಬಿಡಿ ಸರ್, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ರಿಕ್ವೆಸ್ಟ್ ಮಾಡಿದ್ವಿ. ಆದ್ರೂ ನಾನು ಆಲೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. 2 ದಿನ ಬಿಟ್ಟು ಹೇಳಿದ್ದಾರೆ. ನಾನೇನು ಹೇಳ್ತೀನಿ, ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಮಾಡಲಿ ಮಾಡಿಕೊಂಡ್ರು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಡೀಸೆಲ್ ಬೆಲೆ ಕಡಿಮೆ ಮಾಡಿದವ್ರೆ ನೀವು ಬಾಡಿಗೆ ಫಿಕ್ಸ್ ಮಾಡಿಬಿಡಿ. ಆಟೋ ರಿಕ್ಷಾ ಫಿಕ್ಸ್ ಮಾಡಿದ್ದೀರಾ, ಟ್ಯಾಕ್ಸಿಗೆ ಫಿಕ್ಸ್ ಮಾಡಿದ್ದೀರಾ, ಬಸ್ಸಿಗೆ ಫಿಕ್ಸ್ ಮಾಡಿದ್ರ? ನಾವು ಅಷ್ಟು ಕಡೆಯರೋ ಲಾರಿಯವರು, ನಮ್ಮನ್ನು ಬಾಡಿಗೆ ಫಿಕ್ಸ್ ಮಾಡಿಬಿಡಿ. ನೀವು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ ತಕ್ಷಣ ನಾವು ಬಾಡಿ ಫಿಕ್ಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನು ಬರುತ್ತೆ? ಅದರಿಂದ ನಾನು ಚರ್ಚೆ ಮಾಡಿ ಕೂಡಲೇ ಮಾಡ್ತೀನಿ ತರೋದು. ಒಂದು ಅದು ಬಾಡಿಗೆ ಫಿಕ್ಸ್ ಮಾಡಿ ನಮ್ಮ ಕೈಗೆ ಬರಲಿ, ಇಮಿಡಿಯೇಟ್ ನಾವು ಮುಷ್ಕರ ವಾಪಸ್ ತೊಗೊಳ್ತೀವಿ. ಅದ್ರ ತಂಗೆ ಹೆಂಗೆ ವಾಪಸ್ ತೊಗೊಳಕ್ಕಾಗುತ್ತೆ? ಆದ್ದರಿಂದ ಒಂದು ಬಾಡಿಗೆ ಫಿಕ್ಸ್ ಮಾಡಲಿ, ಇಲ್ಲ ಡೀಸೆಲ್ ಬೆಲೆ ಹೆಚ್ಚಿಸಿ, ಏನೋ ಒಂದು ತೀರ್ಮಾನ ತೊಗೊಳ್ಳಿ ಮುಖ್ಯಮಂತ್ರಿಗಳು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೆಂಗಾಗುತ್ತೆ? ನ್ಯಾಯ ಇಲ್ಲ. ಅದರಿಂದ ಈ ಬೇಡಿಕೆ ಇಟ್ಟಿದ್ದನ್ನು ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ಮನಸ್ಸಿಗೆ ನಮ್ಮನ್ನು ಕರೆದು ಕೂಡಲೇ ನೆನ್ನೆ ಬೆಳಿಗ್ಗೆ ಮುಷ್ಕರ ಸ್ಟಾರ್ಟ್ ಮಾಡಿದ್ದೀರ ಫೋನ್ ಮಾಡಿ ಕರೆದು ನಮ್ಮನ್ನು ಕೂಡಲೇ ನಮ್ಮದು ಬೇಡಿಕೆ, ಮೊದಲ ಬೇಡಿಕೆ ಬಾರ್ಡರ್ ಚೆಕ್ ಪೋಸ್ಟ್ ಕೂಡಲೇ ಅದರ್ ಸ್ಟೇಟ್ ಗುಜರಾತಲ್ಲಿ ಮಧ್ಯಪ್ರದೇಶದಲ್ಲಿ ಯಾವ ಥರ ಮಾಡಿದಾರೋ ಅದೇ ಥರ ಮಾಡಿಬಿಟ್ಟು ನಾನು ಅದನ್ನು 3 ತಿಂಗಳ ಒಳಗಡೆ ತೀರ್ಮಾನ ತುಂಬಿಡ್ತೀನಿ ಹಂಗಂತ ಹೇಳ್ಬಿಟ್ಟು ಹೇಳಿದ್ದೇನೆ. ಎರಡನೇದಾಗಿ ಈ FC ಈ ಬಡ ಲಾರಿ ಮಾಲೀಕರಿಗೆ ಹಿತದೃಷ್ಟಿಯಿಂದ ಅವರು ಪಾಪ ಕೂಡಲೇ ನಾನು ಅದನ್ನು ಕರೆಕ್ಟ್ ಮಾಡೋದಿಲ್ಲ. ಈಗ ಆವಾಗ ವೈಯಾಮಿಡಿ ಕುಟುಂಬ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಂದು ಆಯ್ಕೆಗೆ ಅದನ್ನು ಘೋಷಣೆ ಮಾಡಿತ್ತು. ಅದರಿಂದ ಅವ್ರದ್ದು ಸಬ್ಜೆಕ್ಟ್ ಮುಗಿತು. ಇಂಪಾರ್ಟೆಂಟಾಗಿ ಈಗ ಡೀಸೆಲ್ ಇವತ್ತೇ ಟೋಲ್ ಮಾನ್ಯ ಮುಖ್ಯಮಂತ್ರಿನ ಕೇಳಿದ್ವಿ, ನಮಗೆ 2,000 ರಿಂದ 3,000 ರೂಪಾಯಿ ಅನುದಾನಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರು. ಯಾರ್ದೋ ಎಲ್ಲಿ ಅನುದಾನ ಕೊಡಿ ನಾವು ಬೇಡ ಅಂತ ಹೇಳಿಲ್ಲ. ಯಾರಿಗೆ 1 ರೂಪಾಯಿಯನ್ನು ಅನುದಾನ ಕೊಟ್ಟಿದ್ದಾರಾ, ಇಲ್ಲ ಊಟ ಕೊಟ್ಟಿದ್ದಾರಾ, ಇಲ್ಲ ಉಚ್ಚ ಒಯ್ಯಕ್ಕೆ ಜಾಗನ ಕೊಟ್ಟಿದ್ದಾರಾ, ನಮಗೆ ನೀರು ಕೊಟ್ಟಿದ್ದಾರಾ? ಯಾವ ಬೇಸಿಸ್ ಇಲ್ಲ ನಮ್ಮನ್ನು ಕೇಳ್ತಾರೆ. ಒಂದು ಲಾರಿಯವನು ಒಂದು ದಿನಕ್ಕೆ 8,000 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. 200 ಲೀಟರ್ ಡೀಸೆಲ್ ಹೊಡೆದ್ರೆ ಕೇಂದ್ರ ಸರ್ಕಾರಕ್ಕೆ 4,000, ರಾಜ್ಯ ಸರ್ಕಾರ 4,000. 1 ರೂಪಾಯಿ ಲಾರಿಯವನು ನಮ್ಮ ಸ್ವಂತ ದುಡ್ಡಲ್ಲಿ ರಾತ್ರಿ ಆಗಲು 8 ಮ್ಯಾಗಿರೋ ಒಡಿಯನ್ನು ಅಡ ಇಟ್ಟು ನಾವು ಒಂದು ಸತ್ತು ಸುಣ್ಣಾಗಿ ಲಾರಿ ಬೆಳೆಸ್ತಾ ಇದ್ದೀವಿ. ಈ ಥರ ಪರಿಸ್ಥಿತಿಯಲ್ಲಿ ನಮ್ಗೆ ಹಿಂಸೆ ಮಾಡಿದ್ರೆ ಹೆಂಗೆ? ಇವ್ರು ಡ್ಯೂ ಕಟ್ತಾರಾ, ಇಲ್ಲ ಏನೋ ಇವ್ರು ಬಂದು ನಮ್ಮ ಮನೆ ಕಾಯ್ತಾರ? ಸರ್ಕಾರ 1 ರೂಪಾಯಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ 1 ರೂಪಾಯಿ ನಮಗೆ ಕೊಟ್ಟಿಲ್ಲ ಇದ್ರ ತನಕ. ಯಾವ ಕೊಡುಗೆನೂ ಕೊಟ್ಟಿಲ್ಲ ಇದ್ರ ತನಕ. ನಮ್ಮ ಸ್ವಂತ ದುಡ್ಡನ್ನ ನಾವು ಟ್ಯಾಕ್ಸ್ ಮಾಡ್ಕೊಂಡು ಒಂದು ಗಾಡಿ ತೊಗೊಂಡ್ರೆ 10 ಲಕ್ಷ ರೂಪಾಯಿ GST ಕಟ್ಬಿಟ್ಟು ನಾವು ಗಾಡಿ ತೊಗೊಳ್ಳೋ ಪರಿಸ್ಥಿತಿ ಇದೆ. ನಮ್ಮಿಂದ ಸರ್ಕಾರ ಬದುಕ್ತಾ ಇದೆ. 7,000 ಕೋಟಿ ರೂಪಾಯಿ ಮೇಗ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಸರ್ಕಾರಕ್ಕೆ. ಇದೆಲ್ಲ ಇಟ್ಕೊಂಡು ಈ ಥರ ಮಾಡಿದ್ರೆ ಯಾವ ಥರ ನ್ಯಾಯ ಆಗುತ್ತೆ? ಆದ್ದರಿಂದ ನಮಗೆ ಇಮ್ಮಿಡಿಯೇಟಾಗಿ ಹೇಳಿದ್ವಿ. ಆಮೇಲೆ ಪೊಲೀಸ್ ಹರಾಸ್ಮೆಂಟ್, ಅಲ್ಲಿ ಪೊಲೀಸ್ ಹರಾಸ್ಮೆಂಟ್ ಇದೆ. ನಿನ್ನೆ ಅವರು ಹೋಮ್ ಮಿನಿಸ್ಟರ್ನು ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೆ ಹರಾಸ್ಮೆಂಟ್ ಇರೋಲ್ಲ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಮನಸ್ಸು ಮಾಡಬೇಕಾಗುತ್ತೆ. 16 ಸಲ ಬಜೆಟ್ ದಾಖಲು ಮಾಡಿದವರು ಹಿರಿಯರು. ನಮಗೆ ಲಾರಿ ಮಾಲೀಕರಿಗೆ 6 ವರ್ಷ ಮುಂದೆ 5 ರೂಪಾಯಿ ಡೀಸೆಲ್ ಕಡಿಮೆ ರೇಟ್ ಮಾಡಿದ್ದು ಅವರೇ, ಈಗ 5 ರೂಪಾಯಿ 50 ಪೈಸೆ ಜಾಸ್ತಿ ಮಾಡೋರು ಅವರೇ. ಆದ್ದರಿಂದ ಕೂಡಲೇ ಚರ್ಚೆ ಮಾಡಿ ನಮಗೆ ಒಳ್ಳೆ ಪರಿಸ್ಥಿತಿಯಲ್ಲಿ ಇದನ್ನು ತೀರ್ಮಾನ ಮಾಡಬೇಕು ಅಂತ ಕಳೆ ಮುಖ್ಯಮಂತ್ರಿಗಳನ್ನ ಮನೆ ಮಾಡ್ಕೊಳ್ತೀವಿ. ಇಲ್ದೋರೆ ಅನಿರ್ದಿಷ್ಟಕಾಲ ಮುಷ್ಕರ ಭಾಳ ಜೋರಾಗಿರುತ್ತೆ. ನಾಳೆ ಎಂಟೈರ್ ಸ್ಟೇಟಿಂದ ಪ್ರಕಾಶ್ ಕೆಫೆಯಲ್ಲಿ 3 ಗಂಟೆಗೆ ಸಭೆ ಕರೆದಿದ್ವಿ. ಅದರಲ್ಲಿ ತೀರ್ಮಾನ ಮಾಡಿ ಅಲ್ಲೆಲ್ಲಿ ಚಾಲಕರು ಎಲ್ಲ ರೋಡ್ಗೆ ತಾನೇ ಗಾಡಿ ಬಿಟ್ಬಿಡ್ತೀವಿ ಎಂಬ ತೀರ್ಮಾನ ತಗೊಂಡ್ರು. ಬೇಡ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ವಿ. ನಾಳೆ ಮುಷ್ಕರ ತೀವ್ರ ಮಾಡಲಿಕ್ಕೆ ಏನು ಬೇಕೋ ಅದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಹೇಳ್ಕೊಂಡು ಇಡೀ ರಾಷ್ಟ್ರದಲ್ಲಿ ಯಾವುದೇ ಒಂದು ಗಾಡಿ ಕೂಡ ಕರ್ನಾಟಕದಲ್ಲಿ ಒಳಗಡೆ ಬಂದಿಲ್ಲ. ಒಂದು ದಿನಕ್ಕೆ 40,000 ಗಾಡಿ ಪಾಸ್ ಆಗುತ್ತೆ, ಆ ಗಾಡಿಗಳು ಎದುರು ಬಂದಿಲ್ಲ. ಒಂದು ದಿನಕ್ಕೆ 4,000 ಕೋಟಿ ವಹಿವಾಟ ನಿಂತೋಗ್ಬಿಟ್ಟಿರುತ್ತೆ ಸರ್ಕಾರಕ್ಕೆ. ಅದರಿಂದ ಇದೆಲ್ಲ ಮನಸ್ಸಲ್ಲಿ ತಗೋಬೇಕಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್. GR ಷಣ್ಮುಗಪ್ಪ, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ಸ್ ಅಸೋಸಿಯೇಷನ್.